ಅಜ್ಜಿ, ಚಂದ್ರಿಕಾ ಮೇಡಮು ರಾಮಕೃಷ್ಣ ಸರ್ ಎಲ್ಲಿ? ಗೊತ್ತಿಲ್ಲ ನಾಣಿ. ಗೊತ್ತಿಲ್ವಾ? ಕಲ್ಪನಾ ಮೇಡಮ್, ರಾಮಕೃಷ್ಣ ಅವರು ಚಂದ್ರಿಕಾ ಮೇಡಮ್ ಎಲ್ಲೋದ್ರು? ನೋಡ್ಲಿಲ್ಲ ನಾಣಿ, ಬೆಳಗ್ಗೆನೆ ಎಲ್ಲೋ ಹೋಗಿರೋ ಹಾಗಿದ್ದಾರೆ. ಏನಾಯ್ತು ನಾಣಿ? ರೂಪಾ ಮೇಡಮ್ ಎಲ್ಲಿದ್ದಾರೆ? ರೂಪಾ ಮೇಡಮ್ ಮೇಡಮ್, ಚಂದ್ರಿಕಾ ಅವರು ರಾಮಕೃಷ್ಣ ಅವರು ಮನೇಲಿಲ್ಲ. ಎಲ್ಲೋ ಹೋಗಿರ್ತಾರೆ ಬಿಡು. ಅವ್ರು ಎಲ್ಲಿಗೆ ಹೋದ್ರೂ ಪರವಾಗಿಲ್ಲ ಮೇಡಮ್, ಆದ್ರೆ ಹೊಲದ ಕಡೆ ಹೋದ್ರೆ ಅವರು ನಿತ್ಯ ಅವರಿಗೆ ಫೇವರ್ ಅಂತ ನಿಮಗೆ ಗೊತ್ತಲ್ವಾ ಮೇಡಮ್? ನಿತ್ಯ ಅವ್ರ ಜೊತೆ ಅವರು ಹೊಲಕ್ಕೆ ಹೋದ್ರೆ ಇವತ್ತು ಹಾವಿಂದ ಅಪಾಯ ಇಲ್ಲ ಅಂತ ಸ್ವಾಮೀಜಿ ಹೇಳಿದ್ರು. ಆದ್ರೆ ನಿತ್ಯ ಅವರಿಂದ ಗಂಗಾ ಮೇಡಮ್ಗೆ ಏನಾಯ್ತು ಮೇಡಮ್? ನೀನ್ ಹೇಳಿದ್ ನಿಜಾನೇ ನಾಣಿ. ನಿತ್ಯ ಇಲ್ಲಿಗೆ ಬಂದಿದ್ಲು. ಚಂದ್ರಿಕಾ ಅವರು ನಿತ್ಯ ಹತ್ರನೇ ಹೋಗಿರ್ತಾರೆ. ಅವರು ಹೊಲದ ಹತ್ರ ಹೋಗಿ ಗಂಗಾಗೆ ಏನಾದ್ರೂ ಅಪಾಯ ಮಾಡಬಹುದು. ಏನ್ ಮಾಡೋದು ಮೇಡಮ್? ನಾವು ಹೊಲಕ್ಕೆ ಹೋಗೋಣ ನಡಿ. ಆದ್ರೆ ಜೈ ಸರ್, ಅದೆಲ್ಲ ನಾನ್ ನೋಡ್ಕೋತೀನಿ, ನಡಿ. ಇಲ್ಲೇ ನಿಲ್ಸ್ರಿ. ನಿಲ್ಲಿಸ್ತೀನಿ ಗಂಗಾ. ಅಳಿಯ, ನೀವ್ ಎಲ್ಲಿಗೆ ಹೋದ್ರೋ ಈ ಆಂಬುಲೆನ್ಸ್ ಬಾಲದ ಹಾಗೆ ಬರ್ಬೇಕ ಏನೋ? ಅತ್ತೆ ಎಲ್ಲಿಗೆ ಹೋದ್ರು? ಅವ್ರ ಸೀರೆ ಸೆರಗ್ ಹಿಡ್ಕೊಂಡು ಬಾಲದ ಹಾಗೆ ನೀವು ಕೂಡ ಹೋಗ್ತಿರ್ತೀರಲ್ವಾ? ಸರಿಯಾಗಾಯ್ತಾ? ಗಂಗಾ, ನೀನು ಇಲ್ಲೇ ಹುಟ್ಟು ಬೆಳೆದಿದ್ದು, ಆದ್ರೂ ಎಕ್ಸೈಟ್ ಆಗ್ತಿದ್ಯಲ್ಲ ಯಾಕೆ? ಇಷ್ಟು ದಿನ ಈ ಹೊಲಗಳಿಗೆ ದೂರ ಇದ್ದೆ ಅಲ್ವೇರಿ. ಇವಾಗ ಹೀಗೆ ಇದನ್ನ ನೋಡ್ತಿದ್ರೆ ಮತ್ತೆ ನನ್ನ ಹಳೆ ನೆನಪುಗಳೆಲ್ಲ ನೆನಪಾಗ್ತಿದೆ. ಯಾವ ಮಣ್ಣಲ್ಲಿ ಬೆಳೆದ್ಲೋ ಅದೇ ಮಣ್ಣಿಗೆ ಸೇರ್ಕೋತಾಳೆ. ಗಂಗಾನೇ ಅಲ್ಲ, ನೀನು ನಾನು ಯಾರಾದ್ರೂ ಅದೇ ಮಣ್ಣಲ್ಲಿ ಬೆರ್ತು ಹೋಗ್ಬೇಕು. ಈ ಹಸಿರಾದ ಹೊಲನ ನೋಡ್ತಿದ್ರೆ ನಮ್ಮ ಅಮ್ಮನ ಹಾಗೆ ಕಾಣಿಸ್ತಿದೆ. ಇಲ್ಲೇ ತಲೆ ಇಟ್ಟು ಹಾಯಾಗಿ ಮಲಗಬೇಕು ಅನಿಸ್ತಿದೆ. ಹಾಗೇನೆ ಈ ಹೊಲದ ಮಧ್ಯೆನೆ ಡೆಲಿವರಿ ಆಗ್ಬಿಡುತ್ತಾ ಏನು? ಯಾಕೆ ನೀವು ನನ್ನ ಅಷ್ಟು ಬೇಗ ಕಳಿಸ್ಬೇಕು ಅನ್ಕೋತಾ ಇದ್ದೀರಾ ಏನು? ಬೇಗ ಕಳ್ಸೋದಾ? ಅದೇ ರೀ, ನನಗೆ ಬೇಗ ಡೆಲಿವರಿ ಆದ್ರೆ ನನ್ನ ಬಿಟ್ಟು ನಿಮ್ ಬೇಬಿ ಜೊತೆ ಆಡ್ತೀರಾ ಅಲ್ವಾ? ಭಯ ಪಡ್ತಾಳೆ, ಹಾಗೆ ಕವರು ಮಾಡ್ತಾಳೆ. ಇನ್ನೆಷ್ಟೊತ್ತು ಸಹಿಸ್ಕೋಬೇಕೋ ಇವಳನ್ನ. ನಿಜ ಹೇಳಿ, ಅದನ್ನೇ ಬೇರೆ ತರ ಅರ್ಥ ಮಾಡಿಸಿ ಮಾಯ ಮಾಡ್ತಿದ್ದಾಳೆ. ಹಾಗ್ ಮಾಯ ಮಾಡೋಕೆ ಅವಳಿಗೆ ಬರೋದು. ರೀ 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 ನನ್ಗೆ ಅದನ್ನ ಹತ್ಬೇಕು ಅನ್ನಿಸ್ತಿದೆ ರೀ, ಕರ್ಕೊಂಡು ಹೋಗ್ರಿ.
ವಾಟ್? ನೀನಿರೋ ಕಂಡೀಷನ್ ಅಲ್ಲಿ ಅದನ್ನ ಹತ್ತಿದ್ಯಾ? ಅದನ್ನೇನಾದ್ರೂ ಲಿಫ್ಟ್ ಅನ್ಕೊಂಡಿದ್ಯಾ ಇಲ್ಲ ಫ್ಲೈಟ್ ಅನ್ಕೊಂಡಿದ್ಯಾ? ನಾನ್ ಚಿಕ್ಕವಳಿದ್ದಾಗ ಅದನ್ನ ಹತ್ತಿ ಆಡ್ತಿದ್ದೆ. ಜೋರಾಗಿ ಕಲ್ಲೆಸಿತಾ ಶಬ್ದ ಮಾಡ್ತಾ ಪಕ್ಷಿಗಳನ್ನ ಓಡಿಸ್ತಿದ್ದೆ. ಚಾಟೆ ಬಿಲ್ಲಲ್ಲಿ ಪಕ್ಷಿಗಳನ್ನ ಓಡಿಸ್ತಿದ್ದೆ. ಅದ್ರ ಮೇಲೆ ಕೂತ್ಕೊಂಡು ಜೋಳ ಕಬ್ಬು ತಿಂತಿದ್ದೆ. ಹಾಡ್ ಹಾಡ್ತಿದ್ದೆ, ಕಿರ್ಸ್ತಿದ್ದೆ. ಏನಾಯ್ತು? ಹ, ಯಾಕೆ ಕಾರು ಗಡ್ಡ ಬಂದೆ? ಗೂಳಿ ಹಗ್ಗ ಬಿಚ್ಕೊಂಡು ಹೊಲ ಕಡೆ ಓಡ್ತಮ್ಮ. ಯಾರಿಗೆ ಗುದ್ದುತ್ತೋ ಏನೋ ಗೊತ್ತಿಲ್ಲ. ಮೇಡಮ್, ಜೈ ಸಾರು ಗಂಗಾ ಮೇಡಮ್ ಕೂಡ ಹೊಲದಲ್ಲಿ ಇದ್ದಾರೆ. ಮೊನ್ನೆ ಅಪಾಯ ಆಗಿದ್ದು ಆ ಗೂಳಿಯಿಂದನೇ. ಅದಕ್ಕೂ ಮೊದಲು ಒಂದ್ಸಾರಿ ಬೇಗ ಕಾರ್ ಹತ್ತು ನಾಣಿ. ನಾನ್ ನಡೀತೀನಿ ಅಲ್ವಾ ಯಜಮಾನ್ರೆ, ಯಾಕೆ ಎತ್ಕೊಂಡ್ರಿ? ನಿನ್ನನ್ನು ಅಷ್ಟು ದೂರ ನಡೆಸೋದಕ್ಕೆ ನನಗೆ ಇಷ್ಟ ಇಲ್ಲ. ನೀವು ಮಾತ್ರ ನನ್ನ ಎತ್ಕೊಂಡು ಎಷ್ಟು ದೂರ ಅಂತ ನಡೀತೀರಾ? ನಿನ್ ಜೊತೆ 7 ಹೆಜ್ಜೆ ಇಟ್ಟಿದ್ದೀನಿ. ಎಷ್ಟು ದೂರ ಬೇಕಾದ್ರೂ ನಡೀತೀನಿ. ಕೊನೆವರೆಗೂ ಹೀಗೆ ನಡೀತೀರಾ? ನಮ್ ಜೀವನ ಪೂರ್ತಿ ನಡೀತೀನಿ. ಕೇರ್ಫುಲ್ ಸರ್. ಹುಷಾರಲಿಮಯ್ಯ. ಆ ಡಾಕ್ಟರ್ ಇಂಗ್ಲಿಷಲ್ಲಿ ಹೇಳಿದ್ರಲ್ಲ, ಮತ್ತೆ ನೀವು ಕನ್ನಡದಲ್ಲಿ ಹೇಳೋದು ಅಗತ್ಯ ಇದೆಯಾ? ಮರ್ಯಾದೆಗೋಸ್ಕರ ಹೇಳಿದ್ನೆ. ನಿತ್ಯ ಕೇಳಿಸ್ಕೊಂಡ್ಲು ಅಂದ್ರೆ ನಮಗ್ ಮರ್ಯಾದೆ ಮಾಡ್ತಾಳೆ. ಹೌದು, ಅಷ್ಟಕ್ಕೂ ನಿತ್ಯ ಇಲ್ಲಿ. ಅಲ್ಲೋಡ್ರಿ, ಅಲ್ಲಿದ್ದಾಳೆ. ಅಯ್ಯೋ, ಆ ಹಾವಿಗಿಂತ ಕ್ರೂರವಾಗಿ ನೋಡ್ತಿದ್ದಾಳೆ. ನೋಡಲ್ವಾ ಮತ್ತೆ? ಗಂಗಾ ಜೈ ಸಂತೋಷವಾಗಿದ್ರೆ ನೋಡ್ತಾ ನಿತ್ಯ ಹೇಗ್ ಸಹಿಸ್ಕೋತಾಳೆ? ನಡಿಯೇ, ಬಂದು ಇಷ್ಟೊತ್ತಾದ್ರೂ ಮಾತಾಡ್ಸಿಲ್ಲ ಅಂತ ನಮ್ಗೆ ಕಚ್ಬಿಡ್ತಾಳೇನೋ. ನಡೀರಿ. ಅಯ್ಯಯ್ಯೋ, ನೀನ್ ಹೇಳ್ದಾಗೆ ಗಂಗಾನ ಹೊಲಕ್ ಕರ್ಕೊಂಡ್ ಬಂದಿದೀವಿ ನಿತ್ಯ. ಹೌದಮ್ಮ, ತುಂಬಾ ಕಷ್ಟಪಟ್ಟು ಒಪ್ಸಿ ಕರ್ಕೊಂಡು ಬಂದಿದೀವಿ. ಅಷ್ಟಿಲ್ಲ, ಅವಳೇ ಬೇಕು ಅಂತ ಬಂದಿದ್ದಾಳೆ ಅಂತ ನನ್ಗೆ ಗೊತ್ತು. ಸಾಯೋಕ್ ಮುಂಚೆ ಗಂಗಾ ಎಂತ ರಾಜಯೋಗ ಅನುಭವಿಸ್ತಿದ್ದಾಳಮ್ಮ. ಅಂತ ಯೋಗ ನಿನ್ಗೂ ಕೂಡ ಬರುತ್ತೇನಮ್ಮ? ಅವಳು ಸತ್ತ ಮೇಲೆ ಅದಕ್ಕಿಂತ ವೈಭೋಗ ಸಿಗುತ್ತೆ ನನಗೆ. ಹೌದಮ್ಮ, ದಿನಾ ಕಲ್ಯಾಣ, ಸದಾ ಸಂತೋಷ ನಿನಗೆ. ಅದು ಯಾವಾಗ ನಡೆಯುತ್ತೋ, ಆದ್ರೆ ಇವಾಗಂತೂ ಗಂಗಾಗೆ ಕಲ್ಯಾಣ ವೈಭೋಗ ನಡೀತಿದೆ. ಆ ಮಂಚದ ಮೇಲೆ ಹತ್ತಿ ತನ್ನ ಚಿಕ್ಕಂದಿನ ಸಂಭ್ರಮನ ನೆನಪು ಮಾಡ್ಕೋತಾಳೆ. ಅದು ನಡೆಯಲ್ಲ. ಯಾಕೆ ನಡೆಯಲ್ಲಮ್ಮ? ಜೈ ಗಂಗಾನ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾನಲ್ಲಮ್ಮ. ಇಲ್ಲ, ಗಂಗಾನ ಸಾವಿನ ಹತ್ರಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ಅದು ಸಾವು ಅಲ್ಲ, ಶಾಪನೂ ಅಲ್ಲಮ್ಮ, ಮಂಚ. ಅದು ಮಂಚ ಅಲ್ಲ, ಆ ಗಂಗಾ ಪಾಲಿನ್ ಚಿತೆ. ಆ ಗಂಗಾ ಪಾಲಿನ್ ಚಿತೆ ಚಿತೆ ಚಿತೆ. ಏನ್ ಹೇಳ್ತಿದ್ಯಮ್ಮ? ಬೇಡ ಅಂದ್ರೂ ಕೇಳ್ತೇನೆ ನನ್ನ ಎತ್ಕೊಂಡ್ ಬಂದ್ರಿ. ಇವಾಗ ನೋಡಿ ಹೇಗ್ ಬೆವರ್ತಿದ್ದೀರೋ. ಪರವಾಗಿಲ್ಲ ಬಂಗಾರ,
ನಿನಗೋಸ್ಕರ ಬೆವರು ಸುರಿಸಿ ಕಷ್ಟಪಟ್ಟೆ ಅಂತ ಪ್ರೌಡಾಗಿ ಹೇಳ್ಕೊತೀನಿ. ಓ ಆ ಹೋಗ್ಲಿಕ್ಕಿಗೋಸ್ಕರನ ಈ ಕಷ್ಟ ಎಲ್ಲ? ಅಲ್ಲ, ಮೇಲ್ ಹತ್ತಣ್ವಾ. ಮೊದ್ಲು ನಾನ್ ಹತ್ತೀನಿ. ಅದೇನು, ಇಬ್ರು ಸೇರಿ ಹತ್ಬೋದಲ್ಲ? ಹತ್ಬಾರ್ದು, ನನ್ನ ನಂತರನೇ ನೀವು. ಹೇಳಮ್ಮ, ಅವ್ರು ಅದನ್ನ ಹತ್ತಿದ್ರೆ ಏನ್ ನಡೆಯುತ್ತೆ? ಹೇಳೋದ್ಯಾಕೆ? ನೋಡಿ, ಮೊದ್ಲೇ ಗೊತ್ತಾದ್ರೆ ನಮಗೂ ಥ್ರಿಲ್ ಇರುತ್ತಲ್ವಾ? ನನ್ಗೆ ಥ್ರಿಲ್, ನಿಮ್ಗೆ ಶಾಕ್. ಹುಷಾರಾಗಿ ಹತ್ತು. ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಸಾರಿ ಹತ್ತಿದ್ದೀನಿ. ನನ್ಗಿದು ಒಂದ್ ಲೆಕ್ಕನಾ? ಗಂಗಾ ಹುಷಾರು. ಗಂಗಾ ಕೇರ್ಫುಲ್. ಗಂಗಾ, ಚಿಕ್ಕ ಹುಡುಗಿನಾ? ಏನದು? ಸ್ಟಾಪ್. ಚಂದ್ರಿಕಾ, ಗಂಗಾ ಮಂಚ ಹತ್ತಿದ್ರೆ ಏನೋ ನಡೆಯುತ್ತೆ ಅಂತ ನಿತ್ಯ ಹೇಳಿದ್ಲು. ಏನೋ ನಡೀತಿಲ್ವಲ್ಲ, ಯಾಕೆ? ಏನೋ ನಡಿದೇನೆ ಹೇಗಿರುತ್ರಿ, ನಿತ್ಯ ಏನೋ ಮಾಡೇ ಇರ್ತಾಳೆ. ಗಂಗಾ, ಹಾಗೆ ಸುತ್ತಬಾರ್ದು, ತಲೆ ಸುತ್ತುತ್ತೆ. ಆ ಮಂಚ ಮುರಿದು ನೀನು ಕೆಳಗ್ ಬೀಳ್ಬೇಕು, ನಿನ್ ಹೊಟ್ಟೆಲಿರೋ ಮಗು ಸಾಯ್ಬೇಕು, ಅದನ್ನ ನೋಡಿ ನಿನ್ ಎದೆ ಒಡೆದು ನೀನು ಸಾಯ್ಬೇಕು. ಗಂಗಾ, 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 ಮೇಡಮ್! ಗಂಗಾ, 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 ಮೇಡಮ್! ಗಂಗಾ. ಅಯ್ಯೋ, ಅಮ್ಮ. ನೋಡ್ರಿ, ನಿಮ್ ಮಗಳು ಹೇಗೆ ಓದಿತಿದ್ದಾಳೆ. ಸಂತೋಷ ತುಂಬಾ ಜಾಸ್ತಿ ಆಗಿರೋ ಹಾಗಿದೆ. ಅಮ್ಮ, ನನ್ ಚಿಕ್ಕ ವಯಸ್ಸಿನ ಸಂತೋಷಗಳು ಹೊಟ್ಟೆಲಿರೋ ಬೇಬಿಗೂ ಗೊತ್ತಾಗಿರೋ ಹಾಗಿದೆ ರೀ. ಅದಕ್ಕೆ ನನ್ ಜೊತೆ ಸೇರಿ ಆಟ ಆಡ್ತಿದ್ದಾಳೆ.
ನಿಮ್ ತಾಯಿ ಮಗಳ ಚೇಷ್ಟೆ ನಮ್ಗೆ ಭಯ ಬೀಳಿಸ್ಬಿಡ್ತು ಮೇಡಮ್. ನಾಣಿಯವ್ರೇ, ಅಮ್ಮ ನೀವು ಇಲ್ಲಿಗೆ ಬಂದ್ರಲ್ಲ ಯಾಕೆ? ಇವಾಗ ಹೇಗಿದೆ ಗಂಗಾ? ನಿಮ್ಮಮ್ಮ ಆ, ಮಗು ಸಂತೋಷದಿಂದ ಒದ್ದೀತಿದ್ಯಮ್ಮ. ಪೇನ್ಸ್ ಬರ್ತಿದೆ ಅಂದ್ರೆ ಡೆಲಿವರಿ ಟೈಮ್ ಹತ್ರ ಆಗಿದೆ. ಅಂದ್ರೆ ನನ್ಗೆ ಹತ್ರ ಆಗಿದೆ ಅಂತಾಯ್ತು. ಏನ್ ಗಂಗಾ ಮಾತುಗಳು? ಆ, ಅದೇ ರೀ, ಡೆಲಿವರಿ ಹತ್ರ ಬಂದಿದೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಗೇನು ಆಗಲ್ಲ ಮೇಡಮ್. ನನಗೇನಾಗುತ್ತೋ ನಿಮಗೆ ಗೊತ್ತು ನಾಣಿ ಅವ್ರೆ. ನಿನಗೇನಾಗುತ್ತೆ? ಅದಾ, ನನಗೇನಾಗತ್ತೆ, ಮಗು ಹುಟ್ಟುತ್ತೆ, ನಾನು ಅಮ್ಮ ಆಗ್ತೀನಿ, ನೀವು ಅಪ್ಪ ಆಗ್ತೀರಾ, ಅಷ್ಟೇ ಅಷ್ಟೇ ಅಲ್ವಾ ಅಮ್ಮ? ಈ ಕಂಡೀಷನ್ ಅಲ್ಲಿ ಗಂಗನ ಹೊಲಕ್ಕೆ ಯಾಕೆ ಕರ್ಕೊಂಡು ಬಂದಿದ್ಯಾ ಜೈ? ಇದು ಅವಳಾಸೆ ಆಂಟಿ. ನಾವು ಹ್ಯಾಪಿಯಾಗಿರ್ಬೇಕು ಅಂತ ಬಂದ್ವಿ. ದಯವಿಟ್ಟು ನಮ್ಮನ್ನು ಡಿಸ್ಟರ್ಬ್ ಮಾಡಬೇಡಿ. ಅದಲ್ಲ ಸರ್, ಮನೇಲಿದ್ರೆ ಒಳ್ಳೇದಲ್ವಾ ಸರ್? ಹೊಲದಲ್ಲಿ ಹುಳ ಉಪ್ಟೆ ಇರುತ್ತೆ ಸರ್. ನಾನು ಇವಳ ಪಕ್ಕದಲ್ಲೇ ಇರ್ತೀನಿ ನಾಣಿ. ಇವಳ ಕಡೆ ಇರುವೆ ಕೂಡ ಬರ್ದಿದ್ದಂಗೆ ನೋಡ್ಕೋತೀನಿ. ಈ ರೀತಿ ಎಲ್ಲ ಹೋದಾಗ ಗಂಗಾಗೆ ಲೇಬರ್ ಪೇನ್ಸ್ ಬಂದ್ರೆ ಕಷ್ಟ ಅಲ್ವಾ ಜೈ? ಅದಕ್ಕೆ ಅಲ್ವಾ ಆಂಬ್ಯುಲೆನ್ಸ್ನ ಕರೆಸಿದ್ದು. ಅವ್ರು ನಮ್ಮ ಹಿಂದೆನೆ ಬರ್ತಾರೆ. ಯಾವುದಕ್ಕೂ ಒಳ್ಳೇದು, ಮನೆಗೆ ಹೋಗ್ಬಿಡೋಣ ಸರ್. ನಿಮ್ ಮೇಡಮ್ ಖುಷಿಗೆ ಅಡ್ಡಿ ಮಾಡೋದನ್ನ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ಯಾ ನಾಣಿ? ನಾಣಿ ಅವ್ರೆ, ನನ್ಗಿದನ್ನೆಲ್ಲ ನೋಡ್ಬೇಕು ಅನ್ನಿಸ್ತಿದೆ. ಮತ್ತೆ ನೋಡ್ಬೇಕು ಅಂದ್ಕೊಂಡ್ರು ನೋಡಕ್ಕಾಗಲ್ಲ ಅಲ್ವಾ? ಏಯ್, ಯಾಕೆ ನೋಡಕ್ಕಾಗಲ್ಲ? ನೀನ್ ಯಾವಾಗ ಹೊಲ ನೋಡ್ಬೇಕು ಅನ್ಕೊಂಡ್ರು ನಾನ್ ಕರ್ಕೊಂಡ್ ಬರ್ತೀನಿ. ನೀವ್ ಕರ್ಕೊಂಡ್ ಬರ್ತೀರಾ ರೀ, ಆದ್ರೆ ನಾನ್ ಬರ್ಬೇಕು ಅಲ್ವಾ? ಯಾಕೆ ಬರಲ್ಲ? ಎತ್ಕೊಂಡ್ ಕರ್ಕೊಂಡ್ ಬರ್ತೀನಿ. ನೀನ್ ಏನ್ ಕೇಳಿದ್ರು ಸರಿ, ಇಲ್ಲ ಅನ್ನೋ ಮಾತೇ ಇಲ್ಲ. ಮಂಚ ಮುರಿದು ಗಂಗಾ ಕೆಳಗ್ ಬಿದ್ದು ಸಾಯೋದು ನಿನ್ ಕಾನ್ಸೆಪ್ಟಾ ನಿತ್ಯ? ಆದ್ರೆ ಏನ್ ಲಾಭ? ಮಂಚ ಮುರಿಲಿಲ್ಲ, ಗಂಗಾ ಕೆಳಗೆ ಬಿದ್ದು ಸಾಯಲೂ ಇಲ್ಲ. ಇನ್ನೊಂದ್ ಸ್ವಲ್ಪ ಕುಣ್ದಿದ್ರೆ ಖಂಡಿತವಾಗ್ಲೂ ಮಂಚ ಮುರಿತಿತ್ತು. ಗಂಗಾ ಕೆಳಗ್ ಬಿದ್ದು ಸಾಯ್ತಿದ್ಲು. ನಾವ್ ಎಷ್ಟು ಅಂದ್ಕೊಂಡ್ರು ಏನ್ ಪ್ರಯೋಜನ? ಗಂಗಾಗೆ ಇನ್ನೂ ಈ ಭೂಮಿ ಮೇಲಿರೋ ಭಾಗ್ಯ ಇದೆ. ಅವಳಿಗೆ ಭಾಗ್ಯ ಇಲ್ಲ, ಕೆಲವು ನಿಮಿಷ ಮಾತ್ರ ಇದೆ. ಏನ್ ಹೇಳ್ತಿದ್ಯಾ ನಿತ್ಯ? ಮಂಚದ ಪ್ಲಾನ್ ಉಲ್ಟಾ ಆಯ್ತಲ್ವಾ? ನಾನು ಅದೊಂದನ್ನೇ ನಂಬ್ಕೊಂಡಿಲ್ಲ. ಅಂದ್ರೆ ಇನ್ನೊಂದು ಪ್ಲಾನ್ ಇದೆಯಮ್ಮ? ನಿಮ್ಮಮ್ಮ ಕೂಡ ಬಂದ್ಬಿಟ್ರು. ಇನ್ನೇನ್ ಪ್ಲಾನ್ ಮಾಡಿದ್ಯಮ್ಮ? ನನ್ ಮಾಮ್ ಮಾತ್ರ ಅಲ್ಲ, ಆ ದೇವ್ರು ಬಂದ್ರು ಗಂಗಾನ ಕಾಪಾಡೋದಿಕ್ಕಾಗಲ್ಲ. ಆ ಥರ ಏನ್ ಪ್ಲಾನ್ ಮಾಡಿದ್ಯಮ್ಮ? ಹೌದು, ಅದನ್ನ ಹೊಲದ ಕಡೆಗೆ ಬಿಡು ಅಂತ ಹೇಳಿದ್ದೀನಿ. ಅಂದ್ರೆ ಮೊನ್ನೆ ಆ ಮಧ್ಯೆ ಜಯಗಂಗಾ ಕಾರಲ್ಲಿ ದೇವಪುರಕ್ಕೆ ಬರ್ಬೇಕಾದ್ರೆ ಎದುರಾಗಿದ್ದ ಗೂಳಿನಮ್ಮ ಅದೇ. ಹಾ, ಅವತ್ತು ಅದೇನೋ ಜಸ್ಟ್ ಸ್ಯಾಂಪಲ್ ತೋರಿಸ್ತು. ಇವತ್ತು ಆ ಗಂಗಾನ ಸಾಯಿಸತ್ತೆ. ಇಲ್ಲಿ ಇಷ್ಟೊಂದ್ ಜನ ಇದ್ದಾರೆ, ಎಲ್ಲಾರನ್ನೂ ಬಿಟ್ಟು ಗಂಗಾನೇ ಸಾಯಿಸುತ್ತೇನಮ್ಮ? ಹೇಗೆ ಅಂದ್ರೆ, ಆ ಗಂಗಾಗೆ ಶಾಪ ಇರೋದಕ್ಕೆ ಗಂಗಾನ ಆ ಗೂಳಿ ಟಾರ್ಗೆಟ್ ಮಾಡತ್ತೆ. ಅದಕ್ಕೆ